ದ್ರವ್ಯದ ಉಲ್ಬಣಕ್ಕೆ ವ್ಯತಿರೇಕವಾಗಿ ಬಂಗಾರವನ್ನು ಕೆಲವು ವರ್ಷಗಳಿಂದ ಬಂಡವಾಳವೆಂದು ಭಾವಿಸುತ್ತಾರೆ ನಮ್ಮ ಭಾರತೀಯರು. ಬಂಗಾರವನ್ನು ನಾವು ಒಂದು ಮುಖ್ಯವಾದ ಬಂಡವಾಳದಂತೆ ಕಾಣುತ್ತೇವೆ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಸಮಾಚಾರದ ಪ್ರಕಾರ ಭಾರತ ದೇಶದಲ್ಲಿ ಕಳೆದ ವರ್ಷ ಬಂಗಾರದ ಡಿಮ್ಯಾಂಡ್ ಕಡಿಮೆಯಾಯಿತು. ಆದರೆ ಒಂದಾನೊಂದು ಸಂದರ್ಭದಲ್ಲಿ ಬಂಗಾರ ವಿನಿಯೋಗದ ಪರವಾಗಿ ಚೀನಾವನ್ನು ಕೂಡ ಭಾರತ ಅಧಿಗಮಿಸಿತ್ತು. ನಿಜವಾಗಿ ಹೇಳಬೇಕೆಂದರೆ ಭಾರತ ದೇಶದಲ್ಲಿ ಆಭರಣಗಳ ಡಿಮ್ಯಾಂಡ್ ಕಡಿಮೆಯಾಗಿ ಬಂಗಾರದ ಡಿಮ್ಯಾಂಡ್ ಕೆಲವು ವರ್ಷಗಳಿಂದ ಗಣನೀಯವಾಗಿ ಹೆಚ್ಚಿತು. ಇ ಗೋಲ್ಡ್ ಮತ್ತು ಗೋಲ್ಡ್ ಇಟಿಎಫ್ಗಳಂತಹ ಒಳ್ಳೆಯ ಪ್ರತ್ಯಾಮ್ನಾಯಗಳಿದ್ದರೂ ಬಂಡವಾಳದಾರರಿಗೆ ಮಾತ್ರ ಬಂಗಾರವನ್ನು ಪ್ರಸ್ತುತವಾಗಿರುವ ಭೌತಿಕ ರೂಪದಲ್ಲೇ ಇರಿಸಿಕೊಳ್ಳಲು ಆಸಕ್ತಿ ತೋರಿಸಿದರು. ಪ್ರಸ್ತುತ ಖಾತೆಯ ಕೊರತೆಯನ್ನು ನಿವಾರಿಸಲು ಕೇಂದ್ರ ಸರ್ಕಾರ ಎಕ್ಸೈಸ್ನಿಂದ ಬಂಗಾರದ ಆಮದನ್ನು ಕಡಿಮೆ ಮಾಡಲು ಪ್ರಯತ್ನಿಸಿದೆ. ಕಳೆದ ವರ್ಷ ಬಂಗಾರದ ಆಮದನ್ನು ನಿರುತ್ಸಾಹಗೊಳಿಸಲು ಸುಂಕ ಪದ್ಧತಿ ಅಳವಡಿಸಲಾಗಿತ್ತು. ಗೋಲ್ಡ್ ಟ್ರೇಡಿಂಗ್ ಮಾಡಬೇಕೆಂದರೆ ನೀವು ಬ್ಯಾಂಕ್ ಅಕೌಂಟ್, ಡಿಮ್ಯಾಟ್ ಅಕೌಂಟ್ ಅನ್ನು ಹೊಂದಿರಬೇಕು. ಸ್ಟಾಕ್ ಟ್ರೇಡಿಂಗ್ಗಳನ್ನು ಆಫರ್ ಮಾಡುತ್ತಿರುವ ಎಲ್ಲಾ ಬ್ರೋಕರೇಜ್ ಸಂಸ್ಥೆಗಳು ಗೋಲ್ಡ್ ಟ್ರೇಡಿಂಗ್ ಅನ್ನು ಆಫರ್ ಮಾಡುತ್ತಿವೆ. ಆದರೆ ಇವುಗಳಲ್ಲಿ ಕೂಡ ಕಮೋಡಿಟಿ ಟ್ರೇಡಿಂಗ್ಗೆ ಪ್ರತ್ಯೇಕವಾಗಿ ನಮೂದಿಸಿದರೆ ಮಾತ್ರ ಗೋಲ್ಡ್ ಟ್ರೇಡಿಂಗ್ ಮಾಡಬಹುದಾಗಿದೆ. ಎನ್ಸಿಡಿಇಎಕ್ಸ್, ಎಂಸಿಎಕ್ಸ್ಗಳಲ್ಲಿ ಸಭ್ಯತ್ವವನ್ನು ಪಡೆದಿರುವ ಐಸಿಐಸಿಐ ಕಮೋಟ್ರೇಡ್, ಶೇರ್ ಖಾನ್, ರೆಫ್ಕೋ ಸಿಫಿ, ಐಎಸ್ಜೆ ಕಮೋಡೆಸ್ಕ್, ನಾರ್ತ್ ಈಸ್ಟ್ ಕಮೋಡಿಟೀಸ್ನಂತಹ ಸಂಸ್ಥೆಗಳು ಬಂಗಾರದೊಂದಿಗೆ ಇತರೆ ಕಮೋಡಿಟಿ ಟ್ರೇಡಿಂಗ್ ಸೇವೆಗಳನ್ನು ನೀಡುತ್ತಿವೆ. ಸುಮಾರು 200ರಿಂದ 500 ಫೀಗಳಿಂದ ಅಕೌಂಟ್ ಅನ್ನು ಪ್ರಾರಂಭಿಸಬಹುದು. ಸ್ಟಾಕ್ ಮಾರ್ಕೆಟ್ಗಳನ್ನು ನಿಯಂತ್ರಿಸಲು ಸೆಬಿ ಇದ್ದಂತೆ ಕಮೋಡಿಟಿ ಮಾರ್ಕೆಟ್ಗಳನ್ನು ನಿಯಂತ್ರಿಸಲು ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಇದೆ. ಪ್ರಸ್ತುತ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ಉತ್ಪತ್ತಿಗಳು ಇಲ್ಲ ವಸ್ತುಗಳು ತಯಾರಿಯಲ್ಲಿ ಕೂಡ ಬಂಗಾರವನ್ನು ಉಪಯೋಗಿಸುತ್ತಿದ್ದಾರೆ. ಎಲೆಕ್ಟ್ರಾನಿಕ್ ಉತ್ಪಾದನೆಗಳಲ್ಲಿ ಬಂಗಾರ ಉಪಯೋಗಿಸಲು ಕಾರಣ ಬಂಗಾರ ಬಹಳ ದಿನಗಳವರೆಗೆ ಜಂಗು ಹಿಡಿಯುವುದಿಲ್ಲ ಅಥವಾ ಹಾಳಾಗುವುದಿಲ್ಲ. ತುಂಬಾ ಸಣ್ಣ ಸಣ್ಣ ಎಲೆಕ್ಟ್ರಾನಿಕ್ ಪರಿಕರಣಗಳಲ್ಲಿ ಕಡಿಮೆ ವೋಲ್ಟೇಜ್ ಪ್ರಸರಿಸುವ ಹಾಗೆ ಮಾಡಲಾಗುತ್ತದೆ. ಇಲ್ಲವಾದಲ್ಲಿ ವಸ್ತುಗಳು ಹಾಳಾಗುವ ಅವಕಾಶ ಜಾಸ್ತಿ. ಇದರಿಂದ ಬಂಗಾರವನ್ನು ಉಪಯೋಗಿಸಿದರೆ ಅದು ವಸ್ತುಗಳು ತುಕ್ಕು ಹಿಡಿಯದಂತೆ ಹಾಳಾಗದಂತೆ ಕಾಪಾಡುತ್ತದೆ. ವಸ್ತುವು ತುಂಬಾ ದಿನಗಳು ಬಾಳಿಕೆ ಬರುತ್ತದೆ. ಕನೆಕ್ಟರ್ಸ್, ಸ್ವಿಚಸ್, ರಿಲೇಸ್, ಕನೆಕ್ಟಿಂಗ್ ಸ್ಟ್ರಿಪ್ಸ್ ನಂತಹವುಗಳಲ್ಲಿ ಬಂಗಾರವನ್ನು ಜಾಸ್ತಿಯಾಗಿ ಉಪಯೋಗಿಸುತ್ತಾರೆ. ನಾವು ದಿನಾಲೂ ಉಪಯೋಗಿಸುವ ಸೆಲ್ ಫೋನ್, ಕ್ಯಾಲ್ಕುಲೇಟರ್ಸ್, ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ಸ್, ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ ನಂತಹವುಗಳಲ್ಲಿ ಗೋಲ್ಡ್ ಬಳಸಲಾಗುತ್ತದೆ ಎಂದೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಾವು ಬಂಗಾರದ ದರವನ್ನು ಯಾವಾಗಲೂ ತಿಳಿದುಕೊಳ್ಳುತ್ತಿರುತ್ತೇವೆ. ನಮ್ಮ ಮನೆಯಲ್ಲಿ, ಟಿವಿಯಲ್ಲಿ ಕೂಡ ಬಂಗಾರವಿರುತ್ತದೆ. ಈ ವಿಧವಾಗಿ ವಸ್ತುಗಳ ತಯಾರಿಯಲ್ಲಿ ಬಂಗಾರವನ್ನು ಬಳಸೋದ್ರಿಂದ ಬೆಲೆ ಬಾಳುವ ಲೋಹವನ್ನು ಕಳೆದುಕೊಳ್ಳುತ್ತಿದ್ದೇವೆ. ಯಾಕಂದ್ರೆ ಇವುಗಳಲ್ಲಿ ಉಪಯೋಗಿಸಿದ ನಂತರ ಮತ್ತೆ ಅದರ ರೀಸೈಕಲ್ ಮಾಡದಿರುವುದೇ ಇದಕ್ಕೆ ಕಾರಣ. ಪ್ರತಿನಿತ್ಯ ಬಳಕೆ ಮಾಡುವ ವಸ್ತುಗಳಲ್ಲಿ ಬಳಸುವ ಬಂಗಾರದ ಪರಿಮಾಣ ಕಡಿಮೆ ಅನಿಸಿದರೂ ದೀರ್ಘಕಾಲದಲ್ಲಿ ಈ ಪ್ರಭಾವವಿರುತ್ತದೆ. ಪ್ರಸ್ತುತ ಈ ವಿಧವಾಗಿ ಬಂಗಾರವನ್ನು ಉಪಯೋಗಿಸುತ್ತಿರುವುದರಿಂದ ದೇಶದಲ್ಲಿ ಬಂಗಾರದ ದರದಲ್ಲಿ ಅಷ್ಟೊಂದು ಬದಲಾವಣೆಗಳು ಕಂಡುಬಂದಿಲ್ಲ. ಈಗಾದರೆ ಬಂಗಾರದ ಬೆಲೆಯಲ್ಲಿ ಇಳಿಮುಖ ಕಂಡುಬರುತ್ತಿದೆ. ಇನ್ನು ಮುಂದೆ ತುಂಬಾ ಕಡಿಮೆಯಾಗುವ ಅವಕಾಶಗಳಿವೆ ಎಂದು ಹೇಳಲಾಗ್ತಾ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.